ನೀವೆಲ್ಲ ಇಟ್ಕೊಂಡಿರೋ ಕಂಡೀಷನ್ಸು ಈ ಸೈನು ಗೀನು ಎಲ್ಲ ನಡೆದಂಗೆ ತಾನೆ? ಹಾಗಾದ್ರೆ ನನಗೆ ಅನ್ಯಾಯ ಆದಂಗೆ. ನೈನಿ ಈ ಮನೆ ಸೊಸೆ ತರ ದೇವತೆ ಆಗಿದ್ದಾಳೆ ಅಂತ ಡಿಸೈಡ್ ಆಗ್ಬಿಟ್ರೆ ಈಗ ನಾನು ಬದುಕಿದ್ದು ಏನ್ ಪ್ರಯೋಜನ ಹೇಳಿ? ಅಂದ್ರೆ ಸತ್ ಹೋಗ್ತೀಯ ಜೆಸ್ಸಿ? ಹೌದು, ನನ್ ಬದುಕಲ್ಲ. ಐ ವಾಂಟ್ ಟು ಕಿಲ್ ಮೈ ಸೆಲ್ಫ್. ನಾನು ಸತ್ತು ಹೋಗ್ತೀನಿ. ಜಾಸ್ಮಿನ್, ಜೆಸ್ಸಿ ಏನ್ ಮಾಡ್ತಾ ಇದೀಯಾ? ಜಾಸ್ಮಿನ್, ಜೆಸ್ಸಿ, ಅಯ್ಯೋ ಜೆಸ್ಸಿ ನನ್ನ ಮಾತು ಕೇಳು. ನನ್ನ ಮಾತು ಕೇಳು. ಜಾಸ್ಮಿನ್ ಪ್ಲೀಸ್, ಏನ್ ಮಾಡ್ತಿದ್ಯಾ? ಜೆಸ್ಸಿ ಏನ್ ಮಾಡ್ತಾ ಇದೀಯ ನೀನು? ಜಾಸ್ಮಿನ್, ಜೆಸ್ಸಿ ಪ್ಲೀಸ್, ಜೆಸ್ಸಿ ಹುಷಾರ್. ಜಾಸ್ಮಿನ್, ಅಯ್ಯೋ ಏನಾಯ್ತು ನಿನ್ಗೆ? ಜಾಸ್ಮಿನ್, ಜೆಸ್ಸಿ ಬೇಡ. ಜಾಸ್ಮಿನ್ ಸುಮ್ಮನಿರು. ಜೆಸ್ಸಿ ಬೇಡ ಅಂದೆ. ಜಾಸ್ಮಿನ್ ನನ್ನ ಮಾತು ಕೇಳು. ಜಾಸ್ಮಿನ್ ಬಿಡು. ಜಾಸ್ಮಿನ್, ಕೊಡು ಇದನ್ನ. ಜೆಸ್ಸಿ ಬೇಡ. ಜಾಸ್ಮಿನ್ ಜೆಸ್ಸಿ ಹೇಳದ್ನಲ್ಲ ಪ್ಲೀಸ್. ಜಾಸ್ಮಿನ್, ನಾನು ಹೇಳೋದನ್ನ ಕೇಳು. ಜೆಸ್ಸಿ, ನಾನು ಹೇಳೋದನ್ನ ಕೇಳು. ಜಾಸ್ಮಿನ್, ಜೆಸ್ಸಿ ಬೇಡ. ಜಾಸ್ಮಿನ್, ಜೆಸ್ಸಿ ನಾನು ಹೇಳೋದನ್ನ ಕೇಳು. ಜೆಸ್ಸಿ ಪ್ಲೀಸ್, ಜೆಸ್ಸಿ ಹಾಗೆಲ್ಲ ಮಾಡಬೇಡ ಪ್ಲೀಸ್. ಬದುಕಿದ್ರೆ ನಮ್ ನೈನೆ ಉಟ್ಕೊಳ್ಳೋ ಸೀರೆ ನೋಡ್ಬೋದಲ್ಲ? ಏಯ್, ಬಾಯ್ ಮುಚ್ಚೆ. ಅವಳಿಗಿನ್ನೂ ಕೋಪ ಬರ್ಸ್ತಿದ್ಯಲ್ಲ? ದುರದು ಆಂಟಿ, ಜಾಸ್ಮಿನ್ ಏನಾದ್ರೂ ಸತ್ ಹೋದ್ರೆ ಸ್ವರ್ಗಕ್ಕೆ ಹೋಗ್ತಾಳೆ ಅಂತ ಅನ್ಕೊಂಡಿದ್ದೀರಾ? ಡೌಟೇ ಬೇಡ, ನರ್ಕಕ್ಕೆ ಹೋಗೋದು. ಅಲ್ಲಿ ಯಮನ್ ಜೊತೆ ಎಲ್ರೂ ರಾಕ್ಷಸರೇ ಇರ್ತಾರೆ. ಅದನ್ನ ನೋಡಿ ಸತ್ತಿರೋ ಈ ಮುಳ್ಮೀನು ಮತ್ತೆ ಸತ್ ಹೋಗ್ತಾಳೆ. ಅದೆಲ್ಲ ಯಾಕೆ ಬೇಕು? ಇವಳು ಸಾಯೋದ್ ಬೇಡ. ನಾನು ಯಾಕೆ ಬದುಕಬೇಕು ಅಂತ ಹೇಳಿ? ಮದ್ವೆ ಮಂಟಪದಲ್ಲಿ ಮದ್ವೆ ನಿಂತೋಯ್ತು. ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ತಿಲ್ಲ ತಮ್ಮ ಆಂಟಿ. ಏನು ಮಾಡಕ್ಕಾಗದಿರೋ ಪೊಸಿಷನ್ ಅಲ್ಲಿದ್ದಾರೆ. ನೈನಿನೇ ಈ ಮನೆ ಸೊಸೆ ಅಂತ ಫಿಕ್ಸ್ ಮಾಡಿ ಅವಳ ಲೈಫ್ ಸ್ಟೈಲೇ ಚೇಂಜ್ ಮಾಡಿದ್ದಾರೆ. ವಿಶಾಲ್ ಜೊತೆ ಸುಖನೂ ಇಲ್ಲ, ಸಂತೋಷನೂ ಇಲ್ಲ, ಮದುವೆ ಆಗುತ್ತನೋ ಭರವಸೆನೂ ಇಲ್ಲ. ಹಾಗಿರ್ಬೇಕಾದ್ರೆ ನಾನು ಯಾಕೆ ಬದುಕಬೇಕು ಹೇಳಿ? ಖಂಡಿತ ಸಾಯ್ಬೇಕು. ಡ್ಯಾಡಿ, ಅಳ್ಬೇಡಮ್ಮ. ನೀನ್ ಸತ್ತೋದ್ರೆ ನಾವ್ ಅಳ್ಬೇಕು. ಅಲ್ಲ, ನೀವು ಜೆಸ್ಸಿನ್ ಸಾಯಿ ಅಂತ ಹೇಳ್ತಾ ಇದೀರಲ್ಲ ಡ್ಯಾಡ್. ನಿನ್ ಪ್ರಶ್ನೆಗೆ ಉತ್ತರ ಸಿಗ್ಬೇಕು ಅಂತಂದ್ರೆ ನನ್ನ ಪ್ರಶ್ನೆಗೆ ತಿಲೋತ್ತಮ ಮೇಡಮ್ ಉತ್ತರ ಕೊಡ್ಬೇಕು. ನಾನೇನ್ ಹೇಳ್ಬೇಕು ಲಾರ್ಡ್ ಜಗನ್ನಾಥ್? ಇದೇನು ಹೀಗಂತೀರಾ ಮೇಡಮ್? ನೀವೇ ಅಲ್ವಾ ವಿಶಾಲ್ ಇಷ್ಟ ಇಲ್ಲದೆ ಮದುವೆ ಆಗಿದ್ದಾನೆ ಅಂತ ಹೇಳಿದ್ದು? ಅವಳಿಗೆ ಡಿವೋರ್ಸ್ ಕೊಡಿಸ್ತೀನಿ ಅಂತ ಹೇಳಿದ್ರಿ. ನನ್ನ ಮಗಳ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ. ಏನ್ ಕೇಳ್ತೀರಾ ಲಾಯರ್ ಸಾಹೇಬ್ರೆ? ಭವಿಷ್ಯದ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊತೀರಾ ನೀವು? ಡಿವೋರ್ಸೇ ಬೇಕಾಗಿಲ್ಲ, ನೀವ್ ಯಾರನ್ನು ಬೇಕಾದ್ರೂ ಮದ್ವೆ ಆಗಿ ಯಜಮಾನ್ರಿ ಅಂತ ಹೇಳಿದ್ಲು ಈ ನೈನಿ. ಸುಮ್ನೆ ಹಾಗೆ ಹೇಳಿದಳೆ ಹೊರತು ಮನೆಯಿಂದ ಹೋಗೆ ಅಂದ್ರೆ ಹೋಗೋದೇ ಇಲ್ಲ ಅಂತಾಳೆ. ಅವಳು ಯಾಕೆ ಹೋಗ್ಬೇಕು? ಮದುವೆ ಆಗಿರೋ ಹುಡುಗಿರು ಅತ್ತೆ ಮನೆಯಲ್ಲೇ ಇರಬೇಕು. ನೀನೇ ಕಥೆ ಮಧ್ಯದಲ್ಲಿ ಅಮೆರಿಕಾದಿಂದ ಬಂದು ತವ್ರ ಮನೆ ಸೇರ್ಕೊಂಡಿದ್ಯಾ. ನೋಡಿದ್ಯಾ ಮಾಮ್ ಹೇಗ್ ಮಾತಾಡ್ತಾ ಇದ್ದಾಳೆ? ಅವಳು ಸರಿಯಾಗಿ ಹೇಳಿದ್ಲಲ್ವೇನೆ? ಹಾ, ಎಲ್ರೂ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದೀರಾ ಅಂತ ಆಯ್ತು. ತಿಲೋತ್ತಮ, ಮೊದಲು ಜಗನ್ನಾಥ್ ಅವ್ರಿಗೆ ಏನ್ ಹೇಳಿ ಕಳಿಸ್ತೀಯಾ ಅದನ್ನ ನೋಡು. ಸಾರಿ ಸರ್, ನಾನೇನ್ ಚಂದ ಕೇಳಕ್ ಬಂದಿಲ್ಲ ಇಲ್ಲಿ. ನನ್ನ ಮಗಳ ಜೀವನ ನಾಶ ಮಾಡಿದ್ದಕ್ಕೆ ಪರಿಹಾರ ಕೇಳೋಕ್ಕೂ ಬಂದಿಲ್ಲ ನಾನು. ಜಾಸ್ಮಿನ್ ಸಾಯ್ಬೇಕಾ ಬದುಕಬೇಕಾ ಅದೇನು ಅಂತ ಹೇಳಿದ್ರೆ ಅವಳು ಫಾಲೋ ಮಾಡ್ತಾಳೆ. ಹೇಳು ತಿಲೋತ್ತಮ, ಎಲ್ಲ ಸಮಸ್ಯೆ ಹುಟ್ಟಾಕಿದ್ ನೀನು. ಈಗ ಏನ್ ಮಾಡ್ಬೇಕು ಅದನ್ನು ಕೂಡ ನೀನೇ ಹೇಳು. ನಾನೇನ್ ಮಾಡ್ಬೇಕು ಅನ್ಕೊಂಡಿದ್ನೋ ಅದನ್ ಮಾಡೋಕ್ಕಾಗ್ಲಿಲ್ಲ ರೀ.
ಗಾಯತ್ರಿ ಅಕ್ಕ ಕಾಣಿಸಿದ್ರು ಅಂತ ಅಮ್ಮ ಅಮ್ಮ ಅಂತ ಕೂಗ್ತಾ ಮದುವೆ ಮಂಟಪದಲ್ಲಿ ನನ್ನ ಮಗ ಕಾಲ್ ಜಾರ್ಬಿದ್ದ. ಅದರಿಂದ ಮದುವೆ ನಿಂತೋಯ್ತು. ಮದುವೆಗಿಂತ ಪ್ರಾಣನೇ ಮುಖ್ಯ ಅಂತ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ನಮ್ಮ ಮಗನ ಉಳಿಸ್ಕೊಂಡ್ವಿ. ಆದ್ರೆ ಈಗ ಸತ್ತು ಹೋಗ್ತೀನಿ ಅಂತ ಜಾಸ್ಮಿನ್ ಹೇಳ್ತಿದ್ದಾಳೆ. ನಿಜವಾಗ್ಲೂ ಅವಳಿಗೀಗ ಬೇರೆ ಯಾವ ದಾರಿನೂ ಕಾಣಿಸ್ತಿಲ್ಲ. ಈ ಅಕ್ಕ ಸೆಂಟಿಮೆಂಟ್ ಆಂಗಲ್ ಇಂದ ಮಾತಾಡ್ತಿದ್ದಾಳೆ ಅಂದ್ರೆ ಈ ಪ್ರಾಬ್ಲಮ್ ಇಂದ ತಪ್ಪಿಸ್ಕೊಳ್ಳೋಕೋ ಇಲ್ಲ ಈ ಜಾಸ್ಮಿನಿಗೆ ಏನಾದ್ರೂ ತೊಂದರೆ ಆಗದಿರೋ ಹಾಗೆ ನೋಡ್ಕೊಳ್ಳೋದಕ್ಕೋ ಅನ್ಸುತ್ತೆ. ಹಾಗೆ ಹೇಳಿ ನಾವು ಕೈ ತೊಳ್ಕೊಳಕ್ಕಾಗೋದಿಲ್ವಲ್ಲ ತಿಲೋತ್ತಮ್ಮ. ಮತ್ತಿನ್ನೇನ್ ಮಾಡ್ಬೇಕು ನೀವೇ ಹೇಳಿ ಅತ್ತೆ. ನೀವೇಳಿ ಅಂತ ಒಬ್ಬರ ಮೇಲೆ ಒಬ್ರು ಹಾಕ್ಕೊಂಡು ನನ್ನ ಮಗಳು ಸಾಯೋ ಥರ ಮಾಡಬೇಡಿ ಪ್ಲೀಸ್. ನಿಮ್ಮ ಕೈ ಮುಗಿತೀನಿ. ಲಾಯರ್ ಸಾಹೇಬ್ರೆ, ಇಲ್ಲೇ ಇರ್ತಾಳೆ. ಇದೇನ್ ವಿಶಾಲ್, ನೈನಿ ಈ ಮನೆ ಸೊಸೆ ಆಗಿರುವಾಗ ಮತ್ತೆ ಮದುವೆ ವಿಷಯ ಯಾಕೆ? ಅಹಲ್ಯ, ನನ್ನ ಮಗ ನಿರ್ಧಾರಕ್ಕೆ ನೀನ್ ಅಡ್ಡಿ ಮಾಡಬೇಡ. ವಿಷ್ಣ ಪೂರ್ತಿಯಾಗಿ ಮಾತಾಡೋದಕ್ ಬಿಡು. ವಿಶಾಲ್, ಸರಿಯಾಗಿ ಯೋಚನೆ ಮಾಡಿ ಹೇಳಪ್ಪ. ನಾನು ಯೋಚನೆ ಮಾಡೇ ಹೇಳ್ತಿದ್ದೀನಿ ಡ್ಯಾಡ್. ಮದುವೆ ನಿಂತೋಯ್ತು ಅಂತ ನೀವ್ಯಾರೂ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲ ಆಸ್ತಿನೂ ನೈನಿ ಹೆಸರಲ್ಲಿ ನೀವು ಪೇಪರ್ಸ್ ಎಲ್ಲ ಹೇಗೆ ರೆಡಿ ಮಾಡಿಸಿದ್ರೋ ಅದೇ ರೀತಿ ನಾವೆಲ್ಲರೂ ಅದರ ತಕ್ಕಂತೆ ನಡ್ಕೊಳ್ಳೋಣ. ಹಾಗೆ ಜಾಸ್ಮಿನ್ ತಂದೆ ಕೇಳ್ಕೊಂಡ ಹಾಗೆ ಜಾಸ್ಮಿನ್ಗೆ ಈ ಫ್ಯಾಮಿಲಿ ನ್ಯಾಯ ಕೊಡುತ್ತೆ. ಅವ್ರ ಮಗಳು ಮತ್ತೆ ಮದುಮಗಳಾಗ್ತಾಳೆ. ಥ್ಯಾಂಕ್ಸ್ ವಿಶಾಲ್, ಥ್ಯಾಂಕ್ ಯು ವೆರಿ ಮಚ್. ನೀವಿಷ್ಟು ಭರವಸೆ ಕೊಟ್ಟರೆ ಸಾಕು. ಆದರೆ ಒಂದು ತಿಂಗಳು ಕಾಯಬೇಕು. ಆ ಟೈಮ್ ಬರಬೇಕು. ಮದುವೆ ಮುಹೂರ್ತನೂ ಇಲ್ಲ. ಓಕೆ ಡನ್. ಏಯ್, ಡನ್ ಅಂತ ಮಧ್ಯದಲ್ಲಿ ಯಾಕೆ ತೂರ್ತಿದ್ಯಾ? ನಿಮಗ ಅರ್ಥ ಆಯ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಂಗಂತೂ ಕ್ಲಿಯರ್ ಆಗಿ ಅರ್ಥ ಆಯ್ತು. ನಿಂಗೇನೆ ಅರ್ಥ ಆಯ್ತು? ಅತ್ತೆ ಸಿಂಪಲ್. ನಮ್ ನೈನಿ ಈ ಮನೆ ಮಹಾರಾಣಿ, ಜಾಸ್ಮಿನ್ನು ಮದ್ವೆ ಆಗೋ ಹುಡುಗಿ. ನಾವ್ ಯಾವಾಗ ಮದ್ವೆ ಮಾಡಿಸ್ತೀವೋ ಅಂತ ಕಾಯ್ತಾ ಕೂತಿರೋ ಅಮಾಯಕ ಹೆಣ್ಣು. ಇವತ್ತಿಲ್ಲ ಅಂದ್ರೆ ನಾಳೆ, ಈ ತಿಂಗಳಿಲ್ಲ ಅಂದ್ರೆ ಮುಂದಿನ ತಿಂಗಳು, ಇಲ್ಲ ಅಂದ್ರೆ ಮುಂದಿನ ವರ್ಷ. ಹೇಗೂ ವಿಶಾಲ್ ನಮಗೆ ಮಾತು ಕೊಟ್ಟಿದ್ದಾರಲ್ಲ,
ಖಂಡಿತವಾಗ್ಲೂ ಕಾಯಬೇಕು. ಲಾಯರ್ ಸಾಹೇಬ್ರು ಬಿಟ್ಟು ಮಿಕ್ಕದವ್ರು ಎಲ್ಲರೂ ಕೂಡ ಇಲ್ಲೇ ಇರ್ಬೋದು, ಇರಬೇಕು. ಎಲ್ಲಿರ್ಬೇಕು ಅಂತ ಈ ಅಣ್ಣ ತಂಗಿರ್ಗೆ ಅರ್ಥ ಆಗೋಕೆ ಹೇಳು ವಿಶಾಲ್. ಜಾಸ್ಮಿನ್ನು ನಮ್ ನೈನಿ ಇರೋ ಔಟ್ ಹೌಸ್ಗೆ ಹೋಗ್ತಾಳೆ. ನಮ್ ನೈನಿ ಜಾಸ್ಮಿನ್ ಇರೋ ರೂಮ್ಗೆ ಅಂದ್ರೆ ನಿನ್ ರೂಮ್ಗೆ ಬರ್ತಾಳೆ. ನಾನು ಯಾಕೆ ಔಟ್ ಹೌಸಲ್ಲಿ ಇರಬೇಕು? ಪೇಪರ್ ಅನ್ನು ಓದ್ಲಿಲ್ವಾ? ಸ್ಟೈಲಿಶ್ ಆಗಿ ಸಿಗ್ನೇಚರ್ ಹಾಕಿದ್ರೆ ಸಾಲ್ದಮ್ಮ. ಕಂಡೀಷನ್ಸ್ನ ಕಂಡ್ಬಿಟ್ಟು ಕರೆಕ್ಟ್ ಆಗಿ ಓದ್ಬೇಕು. ಇಲ್ಲ ಅಂದ್ರೆ ನೀನ್ ನಿನ್ ಮನೆಗೆ ಹೊರಟು ಹೋಗು. ಅಲ್ಲಿ ಮಹಾರಾಣಿ ತರ ಇರಬಹುದು. ಅಲ್ಲಿಗೆ ಹೋದ್ರೆ ನಮ್ಮ ಮದ್ವೆ ಯಾವಾಗ ಮಾಡ್ತೀರಾ ಮತ್ತೆ? ಅದೇನ್ ಹಲ್ವಾನ ಜೆಸ್ಸಿ, ಯಾವಾಗ ಬೇಕೋ ಅವಾಗ ಮಾಡೋಕೆ? ಮುಹೂರ್ತ ಇಲ್ಲ ಕಾಯ್ಬೇಕು ಅಂತ ಹೇಳಲಿಲ್ವಾ? ಇರೋದಾದ್ರೆ ಔಟ್ ಹೌಸಲ್ಲಿ ಇರು, ಇಲ್ಲ ಅಂದ್ರೆ ನಿನ್ ಲಗೇಜ್ ಎತ್ಕೊಂಡು ಹೋಗು. ಕರೆಕ್ಟ್ ಅಲ್ವಾ ತಿಲೋತ್ತಮ ಅತ್ತೆ? ನೋಡಿ ಕಂಡೀಷನ್ಸ್ ಎಲ್ಲ ಇದೆ ಅಲ್ವಾ? ಅವತ್ತು ಮದ್ವೆ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಎಲ್ರೂ ಒಪ್ಕೊಂಡು ಸೈನ್ ಹಾಕಿದ್ವಿ. ಹೀಗಾಗುತ್ತೆ ಅಂತ ಗೊತ್ತಿಲ್ಲದೆ ಇದ್ದಿದ್ರಿಂದ ಕಂಡೀಷನ್ಸ್ನ ಮೀರೋದಕ್ಕಾಗಲ್ಲ. ಅಮ್ಮ ನಯನಿ, ವಿಶಾಲ್ ನಿರ್ಧಾರಕ್ಕೆ ನೀನ್ ಬೇಜಾರು ಮಾಡ್ಕೊಂಡಿದೀಯಾ? ಇಲ್ಲ ದೊಡ್ಡ ಯಜಮಾನ್ರೆ, ಯಜಮಾನ್ರು ಓದ್ಕೊಂಡಿರೋರು, ತಿಳುವಳಿಕೆ ಇರೋರು. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಅವ್ರಿಗೆ ಗೊತ್ತಿದೆ. ಮಾತು ಕೊಟ್ಟಿದ್ದಾರೆ ಅಂದರೆ ಅದನ್ನು ಖಂಡಿತ ನೆರವೇರಿಸ್ತಾರೆ. ಒಬ್ರಿಗೆ ನ್ಯಾಯ ಕೊಡ್ಸಕ್ಕೆ ಹೋಗಿ ನನಗೆ ಯಾವತ್ತೂ ಅನ್ಯಾಯ ಮಾಡಲ್ಲ ಅನ್ಕೊಂಡಿದ್ದೀನಿ. ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ಲ ಬಿಡಮ್ಮ. ಲಾಯರ್ ಸಾಹೇಬ್ರೆ, ನಿಮ್ ಮಗಳನ್ನ ಇಲ್ಲೇ ಬಿಡ್ತೀರಾ? ಇನ್ನು ನಿಮ್ಮನೇಲೆ ಒಂದ್ ಸ್ವಲ್ಪ ದಿನ ಇರ್ಲಿ ಅಂತ ಕರ್ಕೊಂಡು ಹೋಗ್ತೀರಾ? ಅವಳು ಇಲ್ಲಿದ್ರೇನೆ ಅವಳಿಗೆ ನ್ಯಾಯ ಸಿಗುತ್ತೆ ಅನ್ಕೋತೀನಿ. ಜೆಸ್ಸಿ, ಟೇಕ್ ಕೇರ್. ಹೋಗಿ ಬರ್ತೀನಿ. ಬಾಯ್. ಏನಮ್ಮ ಹಾಗೆ ನೋಡ್ತಿದ್ಯಾ? ನಿಮ್ಮ ಮಗ ಮತ್ತೆ ಮದುವೆ ಅಂದಿದ್ದಕ್ಕ ಅಂದೆ ನಾನು. ಜಾಸ್ಮಿನ್ನ ಮದುವೆ ಆಗುತ್ತೆ ಅಂತ ಹೇಳಿದೆ. ಅದು ಬರೀ ಜಾಸ್ಮಿನ್ಗೆ ಮಾತ್ರ. ಅಮ್ಮ, ಈ ಮನೆಯಿಂದ ಯಾರನ್ನೂ ಹೋಗ್ಬೇಡಿ ಅಂತ ಹೇಳೋದಕ್ಕೆ ಕಾರಣ ಏನು ಅಂತ ಗೊತ್ತಾ? ನಿಮ್ಮ ಮಗನಿಗಿರೋದು ಪ್ರಾಣಾಪಾಯ ಅಲ್ಲ ಅಮ್ಮ. ನಿಮ್ಮ ಮಗನ ಪ್ರಾಣನೇ ತೆಗಿಬೇಕು ಅಂತ ಶತ್ರುಗಳು ಯಾರೋ ಸಂಚು ಹಾಕ್ತಿದ್ದಾರೆ. ಅದು ಕೂಡ ನಮ್ಮನೇಲೆ. ಅದು ಯಾರು ಅಂತ ನಾನು ತಿಳ್ಕೋಬೇಕು.
ಹೌದಮ್ಮ, ಫೋರೆನ್ಸಿಕ್ ರಿಪೋರ್ಟಲ್ಲಿ ಆರ್ಚಿಡ್ ಫ್ಲವರ್ಸಲ್ಲಿ ವಿಷ ಸ್ಪ್ರೇ ಮಾಡಿದ್ದಾರೆ ಅಂತ ರಿಪೋರ್ಟ್ ಬಂದಿದೆ. ಜಶ್ವಂತು ಜಾಸ್ಮಿನೇ ಕಾರಣ ಅಂತ ನೈನಿ ಪಾಯಿಂಟ್ ಔಟ್ ಮಾಡಿದ್ರೆ ಎಲ್ಲರೂ ಅಮಾಯಕಿಯಾದ ನೈನಿ ಮೇಲೆ ತಪ್ಪೊರಿಸಿದ್ರು. ಪಾಪ ಅಮ್ಮ ಅವಳು. ನನ್ನನ್ನು, ಡ್ಯಾಡ್ನ, ವಿಕ್ರಾಂತ್ನ, ಹೀಗೆ ನಮ್ಮನ್ನೆಲ್ಲ ಕಾಪಾಡ್ಕೊಂಡು ಬಂದಿರೋ ನೈನಿ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಲ್ಲ ಅಂತ ನನಗೆ ಗೊತ್ತಮ್ಮ, ನನಗೆ ಗೊತ್ತು. ಚಿನ್ನದ ಒಡವೆ ಹಾಕ್ಕೊಂಡ್ರು, ಆಸ್ತಿ ತನ್ನ ಹೆಸರಲ್ಲೇ ಇದ್ರೂ ಕೂಡ ಈ ಮನೆಗೆ ಸೇವೆ ಮಾಡಬೇಕು ಅಂತ ನೋಡ್ತಿದ್ದಾಳೆ ಹೊರತು ಅವಳು ಕೋಟ್ಯಾಧಿಪತಿ ಅಂತ ಕನ್ನಡಿಯಲ್ಲೂ ಕೂಡ ಗರ್ವದಿಂದ ಮೆರೆಯಲ್ಲ ಅಮ್ಮ. ನಮ್ಮ ಫ್ಯಾಮಿಲಿ ಕ್ಷೇಮಕ್ಕೋಸ್ಕರ ತನ್ನ ಪ್ರಾಣನೇ ಕೊಡೋದಕ್ಕೆ ಹಿಂಜರಿದೇ ಇರೋ ನೈನಿ ಹಿಂದೆ ನಾನಿರ್ತೀನಮ್ಮ, ನಾನಿರ್ತೀನಿ. ನನ್ನ ಪ್ರಾಣನೇ ತೆಗಿಬೇಕು ಅಂತಿರೋ ಶತ್ರು ಮುಂದೆ ಕೂಡ ನಾನೇ ಇರ್ತೀನಿ. ಅದು ಯಾರು ಅಂತ ಗೊತ್ತಾಗಿದ್ದಿನಾನೇ ಅವರು ಯಾರಾದ್ರೂ ಸರಿ ಕ್ಷಮಿಸಲ್ಲ ಅಮ್ಮ, ಕ್ಷಮಿಸಲ್ಲ. ಶ್ರೀರಾಮನಂತ ನಿಮ್ಮ ಮಗ ಶತ್ರುಗಳ ವಿಷಯಕ್ಕೆ ಬಂದ್ರೆ ರಾಕ್ಷಸನಾಗೋದು ಕೂಡ ರೆಡಿಯಾಗಿರ್ತಾನಮ್ಮ.
ಆಡಿದ್ಮೇಲೆ ಈ ಮನೆಗೆ ಬೆಳಕು ಬಂತು. ವಿಶಾಲ್, ಇಲ್ಲಿರೋದು ನೈನಿ ಅಲ್ವಾ? ಗಾಯತ್ರಿ ಅತ್ತೆ ಅಂತ ಹೇಳ್ತಿದ್ದಾರೆ. ನೈನಿನೇ ಅಮ್ಮನ ಹಾಗೆ ಕಾಣಿಸ್ತಿರ್ಬೇಕು ಅತ್ತಿಗೆ. ಮುಗುಳ್ ನಗ್ತಾ ಹಾಗೆ ಯಾಕೆ ನಿಂತಿದೆ ಗಾಯತ್ರಿ? ಮಾತಾಡಲ್ವಾ? ಮಾಮ್, ಯಾರನ್ನೋ ನೋಡಿ ಇನ್ಯಾರೋ ಅನ್ಕೋತಿದ್ದೀರಾ. ಇಲ್ಲಿರೋದು ಗಾಯತ್ರಿ ಅತ್ತಿಗೆ ಅಲ್ಲ, ನೈನಿ. ನೈನಿನಾ? ಇಲ್ಲ ಇಲ್ಲ, ಗಾಯತ್ರಿನೇ ನನಗೆ ಕಾಣಿಸ್ತಿದ್ದಾಳೆ. ಅಕ್ಕ ನಮ್ಮನ್ನೆಲ್ಲ ಬಿಟ್ಟು ಹೋಗಿ 16 ವರ್ಷ ಆಯ್ತು. ಮುಕ್ಕಂಟಿಪುರದ ಮಗಳು ನಯನಿ ನೋಡಿ ನೀವು ಗಾಯತ್ರಿ ಅಕ್ಕ ಅಂತ ತಪ್ಪು ತಿಳ್ಕೊತಿದ್ದೀರಾ ರೀ. ಮೊದಲು ನಾನು ಕೂಡ ಹಾಗೆ ಕನ್ಫ್ಯೂಸ್ ಆದೆ. ಏಯ್ ನೈನಿ, ಉಸಿರು ಬಿಡದೆ ನಿಂತಿದ್ಯಾ? ಮಾತಾಡು. ನನ್ನ ಅಣ್ಣ ಮತ್ತೆ ಮಾಮ್ಗೆ ವಾಸ್ತವ ಗೊತ್ತಾಗತ್ತೆ. ದೊಡ್ಡಮ್ಮೋರೆ, ಅತ್ತೇನೆ ಅಂತ ಅನ್ಕೊಂಡ್ರಿ ಅಲ್ವಾ? ಏಯ್, ಹಲ್ಲು ಉದ್ರೋಗುತ್ತೆ. ನಗದೆ ಹೇಳು. ನೈನಿನೇ ಅತ್ತೆ, ಅತ್ತೇನೆ ನೈನಿ. ಹೀಗೆ ಹೇಳೋ ಬದಲು ಹಾಗೆ ಹೇಳಿದ್ದಕ್ಕೆ ನಿಮಗೆ ಹಾಗೆ ಕಾಣಿಸಿದ್ಲು. ಬೇಕು ಅಂದ್ರೆ ನೀವೆಲ್ಲರೂ ಲೈನಲ್ಲಿ ನಿಂತ್ಕೊಳ್ಳಿ. ಯಾಕೆ? ಒಂದೇ ಸಲ ನಿಮ್ಮೆಲ್ಲರಿಗೂ ಗೆಲ್ತೀನಿ. ಇದು ಭ್ರಮೆ ಅಲ್ಲ ಅಂತ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ. ಏಯ್, ನೀನೀಗ ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿಲ್ಲ ಅಂದ್ರೆ ರಂಗೋಲಿ ಪುಡಿನ ಬಾಯ್ಗೆ ಸುರಿದು 2 ಬಾರಿಸ್ಬೇಕಾಗುತ್ತೆ. ಆಲ್ ರೈಟ್, ಯು ಕ್ಯಾರಿ ಆನ್. ನೈನಿ, ನೀನು ಮದುವೆ ಆಗಕ್ಕಿಂತ ಮುಂಚೆ ಶಂಕರ್ ಶಾಸ್ತ್ರಿಗಳ ಮೊಮ್ಮಗಳಾಗಿರ್ಬಹುದೇನೋ ನಿಜ. ಈ ಮನೆ ಕಾಲಿಟ್ಟ ನಂತರ ನಿನ್ ರೂಪ ತುಂಬಾ ಬದಲಾಗಿದೆಯಮ್ಮ. ರೂಪ ಹಾಗೆ ಇದೆ, ಆದ್ರೆ ಅದೃಷ್ಟ ರೇಖೆ ಬದಲಾಗಿದೆ. ಏನೇ ಆಗ್ಲಿ, ಗಾಯತ್ರಿ ಸ್ಥಾನನ ತುಂಬ್ತಾ ಇದ್ದಾಳೆ. ನಿನ್ನ ನೋಡ್ತಾ ಇದ್ರೆ ಅವಳೇ ನೆನಪಾಗ್ತಾ ಇದ್ದಾಳೆ ನೈನಿ. ಹೌದಮ್ಮ, ಗಾಯತ್ರಿನ ನೀನು ನೋಡ್ದೆ ಅಂತ ಹೇಳಿದೆ. ಅದೆಷ್ಟು ಸುಳ್ಳೋ ನಿಜನೋ ಗೊತ್ತಿಲ್ಲ, ಆದ್ರೆ ನಿನ್ನ ನೋಡ್ತಿದ್ರೆ ಗಾಯತ್ರಿನೇ ನೋಡ್ದಂಗೆ ಆಗುತ್ತೆ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲಮ್ಮ. ನಿಮಗೆ ಅಮ್ಮೋರ್ ನೆನಪು ಬರೋ ಹಾಗೆ ಕಾಣಿಸ್ತಿದ್ದೀನಿ ಅಂದರೆ ಅದು ಯಾವುದೋ ಜನ್ಮದ ಪುಣ್ಯ ದೊಡ್ಡ ಯಜಮಾನ್ರೆ. ನಿಜವಾಗ್ಲೂ ಹೇಳಲೇಬೇಕು ನೈನಿ, ಡ್ಯಾಡ್ ಮತ್ತೆ ಅಜ್ಜಿ ಹೇಳ್ದಾಗೆ ನೀನು ಅಮ್ಮನ ಹಾಗೆ ಕಾಣಿಸ್ದೆ. ಒಂದು ಸೆಲ್ಫಿ ತಗೋಬೋದಾ? ಫೋಟೋ? ಆ ಮುಳ್ಮಿನ್ ಜಾಸ್ಮಿನ್ ಇದ್ದಿದ್ರೆ ನೋಡೋಕಾಗದೆ ನೇಣು ಹಾಕೊಳ್ತಿದ್ಲೇನೋ. ಮುಗೀತಾ ನಿಮ್ ಸಂಭ್ರಮ? ಬನ್ನಿ ಒಳಗೆ.
ನಮ್ ನೈನಿ ಜೊತೆ ನಾನು ಫೋಟೋ ತೆಗೆಸ್ಕೋತೀನಿ. ವಿಶಾಲ್ ಫೋಟೋ ತೆಗಿ. ರೆಡಿ? ಕರೆದಿದ್ರೆ ನಾನೇ ಬಂದು ತೊಳಿತಿದ್ನಲ್ಲಮ್ಮ. ನಿನ್ ಮುಖನೇ ನೀನ್ ಚೆನ್ನಾಗಿ ತೊಳಿಯಲ್ಲ, ಇನ್ ಪಾತ್ರೆ ಏನ್ ತೊಳಿತ್ಯಾ? ಸದ್ಯ ನಾನು ಹಲ್ಲುಜ್ಜಲ್ಲ ಅಂತ ಹೇಳಿಲ್ವಲ್ಲ. ಸರಿ ಅದೆಲ್ಲ ಬಿಡು, ಹೋಗಿ ತಾತನ್ಗೆ ಕಾಫಿ ತಗೊಂಡ್ ಬಾ. ಬೇಡಮ್ಮ, ಲಕ್ಷ್ಮೀಪುರದ ಜಮೀನ್ದಾರ್ ಯಾರೋ ಅಮ್ಮನವರಿಗೆ ವಿಶೇಷ ಪೂಜೆ ಮಾಡಿಸ್ತಾ ಇದ್ದಾರೆ. ಪೂಜೆ ಪೂರ್ತಿಯಾಗುವವರೆಗೂ ಒಂದು ಹನಿ ನೀರು ಕುಡಿಯುವ ಹಾಗಿಲ್ಲ. ಜಮೀನ್ದಾರು ಅಂದ್ರೆ ದಕ್ಷಿಣೆ ತಾಂಬೂಲ ಎಲ್ಲ ಚೆನ್ನಾಗಿರತ್ತಲ್ವ ತಾತ? ಆಸೆ ಪಡಬಾರ್ದಮ್ಮ, ಬಂದಷ್ಟು ಪಡ್ಕೋಬೇಕು. ಅದೇನೇ ಇರ್ಲಿ ತಾತ, ಆ ದುಡ್ಡನ್ನ ಬೇರೆ ಯಾವ್ದಕ್ಕೂ ಖರ್ಚು ಮಾಡಕ್ ಹೋಗ್ಬೇಡ, ನನಗ್ ಕೊಟ್ಬಿಡು. ನಿನಗೇನಕ್ಕೆ ಅಂಗಡಿ ಖರ್ಚೆಲ್ಲ ನೀನೇ ಕಟ್ಬಿಟ್ಟು ಬರ್ತೀನಿ ಅಂತೀಯಾ? ಆ ಕೆಲಸ ಮಾಡು, ನೀನ್ ಓದಿದಕ್ಕೂ ಸಾರ್ಥಕ ಅಂತ ಅನ್ಸುತ್ತೆ. ಅಂಗಡಿ ಕಟ್ಟಕ್ಕಲ್ಲ, ಆ ದುಡ್ಡಿಂದ ನಾನು ಚೆನ್ನಾಗಿರೋ ಬಟ್ಟೆ ತಗೋಬೇಕು. ಬಟ್ಟೆನಾ? ಯಾಕೆ? ಹಾಕೊಳ್ಳಕ್ಕೆ. ಜುಲೈಯಲ್ಲಿ ವಿಶಾಲಾಕ್ಷಮ್ಮ ತಾಯಿ ಜಾತ್ರೆ ನಡೆಯತ್ತಲ್ಲ, ನಾನ್ ಚೆನ್ನಾಗ್ ಕಾಣಿಸ್ಬೇಕು ತಾನೆ. ಕೈ ಕಾಲ್ ಮುರ್ದಾಕ್ಬಿಡ್ತೀನಿ, ಏನ್ ಅನ್ಕೊಂಡಿದ್ಯಾ? ತಿನ್ನೋಕೆ ಗತಿ ಇಲ್ಲ ಅಂದ್ರೆ ಶೋಕಿ ಮಾಡ್ತಾಳಂತೆ. ನೋಡ್ತಾ ಅಮ್ಮ ಹೇಗ್ ಬೈತಾಳೆ. ಶ್ಯಾಮ್ಲಾ ಸುಮ್ಮನ ಬಟ್ಟೆ ತಗೋಬೇಕು ಅಂತಿದ್ದಾಳೆ, ತಗೊಳ್ಳಿ ಬಿಡು. ಅಂಗಡಿ ದುಡ್ಡನ್ನ ಇನ್ಯಾವಾಗಾರೋ ಕಟ್ಟಿದ್ರಾಯ್ತು. ಬೇಡ ಸುಮ್ನಿರಿ ಮಾವ. ಕನಕನ್ ಹೆಂಡತಿ ಕಾಂತ ಅಂಗಡಿಗೆ ಬಂದವ್ರ ಹತ್ರ ಎಲ್ಲ ಶಾಸ್ತ್ರಿಗಳ ಮನೆಯವ್ರು ಬಾಕಿ ಕೊಡ್ಬೇಕು ಅಂತ ಬಾಯಿ ಬಡ್ಕೊಂಡು ಎಲ್ರಿಗೂ ಹೇಳ್ತಾ ಇರ್ತಾಳೆ. ಸಾಲ ಮಾಡಿ ತಪ್ಪೆ, ಬೇಗ ಅದನ್ನ ತೀರಿಸ್ದೆ ಹೋದ್ರೆ ನಮ್ ಮರ್ಯಾದಿನ ಪಕ್ಕದ ಊರವ್ರ ಹತ್ರ ಎಲ್ಲ ಕಳಿತಾಳೆ. ಮತ್ತೆ ನನಗ್ ಬಟ್ಟೆ? ವಿಶಾಲಾಕ್ಷಮ್ಮಂಗೆ ಹರಕೆ ತೀರ್ಸೋರು ಸೀರೆ ಕೊಡ್ತಾರಲ್ಲ, ಅದ್ರಲ್ಲಿ ಹೊಲ್ಸ್ಕೊಳ್ಳುವಂತೆ. ಹೊಲ್ಸ್ಕೊಳ್ಳೋಕೆ ದುಡ್ಡಿಸ್ಕೋ. ಆ ಸೀರೆ ಏನ್ ಚೆನ್ನಾಗಿರುತ್ತೆ? ಹಾಗ್ಯಾಕಂತೀಯಮ್ಮ, ತಾಯಿ ಮಹಾತಾಯಿ ಆ ವಿಶಾಲಾಕ್ಷಮ್ಮನವ್ರಿಗೆ ಉಡಿಸಿದ ಸೀರೆ ಕಣ್ಣಿಗೆ ಒತ್ಕೊಳ್ಳೋದೇ ಮಹಾಭಾಗ್ಯ ಅಂದ್ರೆ ಆ ಸೀರೆನೇ ಉಟ್ಕೊಳ್ಳೋ ಅದೃಷ್ಟ ನಿನಗೆ ಸಿಗುತ್ತೆ. ಬೇಡ ಅಂತೀಯಾ? ಓಲ್ಡ್ ಫ್ಯಾಷನ್ ಅಂತಾರೆ ತಾತ. ಇಲ್ಲಿದ್ದಷ್ಟು ದಿವಸನೂ ನೈನಿ ಅದನ್ನೇ ಉಟ್ಕೊಳ್ತಿದ್ಲು, ನಿನಗೂ ಗೊತ್ತಲ್ಲಮ್ಮ. ಅದಕ್ಕೆ ಅಮ್ಮನವ್ರು ಖುಷಿಯಾಗಿ ನಿಮ್ಮಕ್ಕನ ಶ್ರೀಮಂತರ ಮನೆ ಸೊಸೆ ಮಾಡಿರೋದು. ಆದ್ರೂ ಸರಿ, ನಂಗೆ ಬೇಡ. ಬೇಡ ಅಂದ್ರೆ ಬಿಡು, ನಿನ್ನನ್ ಯಾರು ಬದಲಾಯಿಸೋಕ್ಕಾಗುತ್ತೆ? ನಾಳೆ ಗಂಡನ ಮನೇಲೂ ಹೀಗೆ ಮಾಡು, ಕಪಾಳಕ್ 4 ಬಾರಿಸ್ತಾರೆ. ಸರಿ ಸರಿ, ಮಗು ಹೀಗೆಲ್ಲ ಅನ್ಬೇಡಮ್ಮ. ಎಲ್ರೂ ನಿನ್ನ ಅಪರಂಜಿ ತರ ನೋಡ್ತಿದ್ರು. ಊರಲ್ಲಿದ್ದಿದ್ರೆ ಶ್ಯಾಮಲಕ್ಕ ದೃಷ್ಟಿ ತೆಗಿತಿದ್ರು. ದೃಷ್ಟಿ ತೆಗಿಬೇಕಂದ್ರೆ ಕರ್ಪೂರ ಹಚ್ಕೊಂಡು ನಾನು ಸುಟ್ಟೋಗ್ತೀನಿ ಅಂತ ಭಯಪಟ್ಟು ಸುಮ್ಮನೆ ಇದ್ದೆ. ನಿನ್ಗ ತೊಂದ್ರೆ ಬೇಡ ಬಿಡು ಶಿವ. ಆದ್ರೂ ಸರಿ, ನೀನು ದೃಷ್ಟಿ ತೆಗೆಸ್ಕೋಬೇಕು. ನೀನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂದ್ರೆ ಮಾತಲ್ಲೇ ಹೇಳಕ್ ಆಗ್ತಿಲ್ಲ. ನಾನು ಹೇಳ್ಬೋದಾ? ವರ್ಣಿಸಿ ಯಜಮಾನ್ರೆ. ಹೌ ಇಸ್ ನೈನಿ? ಶಿವ, ಸ್ವಲ್ಪ ಹತ್ರ ಬರ್ಬೋದಾ? ಬನ್ನಿ ಯಜಮಾನ್ರೆ. ಇನ್ನೂ ಸ್ವಲ್ಪ ಹತ್ರ ಹೋದ್ರೆ ಚೆನ್ನಾಗಿರುತ್ತೋ ಏನೋ. ಹಾ, ಇನ್ನೂ ಸ್ವಲ್ಪ.
ಇನ್ನೂ ಹತ್ರ. ಸಾಕ್ ಮಾಡು ಶಿವ, ಸುಮ್ಮನಿರು. ಚೆನ್ನಾಗಿದೆಯಾ ನೈನಿ? ಎಷ್ಟು ಚೆನ್ನಾಗಿದೆಯಾ ಅಂದರೆ ಉದಯಿಸೋ ಸೂರ್ಯ ಎಷ್ಟು ಅಂದವಾಗಿರ್ತಾನೋ, ಯುದ್ಧ ಮುಗಿದ್ಮೇಲೆ ಆ ನಿಶಬ್ದ ಹೇಗಿರುತ್ತೋ, ಉರಿಯೋ ಬಿಸಿಲಲ್ಲಿ ಮೋಡ ಮಳೆಯಾಗಿ ಸುರಿದ್ರೆ ಎಷ್ಟು ತಣ್ಣಗಿರುತ್ತೋ, ಹಾಲು ಕುಡಿಯೋದಕ್ಕೆ ಕರು ತಾಯಿ ಹತ್ರ ಓಡೋಡ್ ಬರುವಾಗ ಅದರ ಹೆಜ್ಜೆಗಳ ಶಬ್ದ ಹೇಗಿರುತ್ತೋ, ತುಂಬ ಮೃದುವಾಗಿ, ತುಂಬ ಮುದ್ದಾಗಿ, ತುಂಬ ಇಷ್ಟ ಆಗೋ ಹಾಗೆ, ತುಂಬ ಯಜಮಾನ್ರೇ, ಹಾಗಿರ್ತೀಯ ನೈನಿ, ಹಾಗೇ ಇರ್ತೀಯ. ಹಾಗಾದ್ರೆ ದೃಷ್ಟಿ ತೆಗೀರಿ ಯಜಮಾನ್ರೇ. ನಾನು ತೆಗಿಯೋದೇನೂ ಇಲ್ಲ, ಏನಿದ್ರು ಕೊಡೋದೆ. ತಗೋ ನೈನಿ, ಅ ಸ್ಮಾಲ್ ಗಿಫ್ಟ್, ಒಂದು ಚಿಕ್ಕ ಉಡುಗೊರೆ. ಇದೇನ್ ಯಜಮಾನ್ರೆ, ಗೊಂಬೆ ತರ ಇದೆ? ಅದು ಗೊಂಬೆ ಅಲ್ಲ, ಹೃದಯ. ಕರೆಕ್ಟ್. ನಾನು ಹಾಸ್ಪಿಟ್ಲಲ್ಲಿ ಕೆಲವೊಂದು ಟೆಸ್ಟ್ಗಳನ್ನ ಮಾಡ್ಸಕ್ ಹೋದಾಗ ಬೇಕು ಅಂತಲೇ ಡಾಕ್ಟರ್ನ ಕೇಳಿ ನನ್ನ ಹೃದಯದ ಬಡಿತನ ರೆಕಾರ್ಡ್ ಮಾಡಿಸಿದ್ದೀನಿ. ಮಿಸ್ಟರ್ ವಿಶಾಲ್, ನಿಮ್ಮ ಹಾರ್ಟ್ ಬೀಟ್ನ ರೆಕಾರ್ಡ್ ಮಾಡು ಅಂದಿದ್ರು, ಮಾಡಿದ್ದೀನಿ, ತಗೊಳ್ಳಿ. ಬಟ್ ಯಾಕೆ ಅಂತ ತಿಳ್ಕೊಬೋದಾ? ನನ್ನ ಹೃದಯ ಯಾರಿಗೆ ಜಾಸ್ತಿ ಸ್ಪಂದಿಸುತ್ತೋ ಅವ್ರಿಗೆ ನನ್ನ ಹಾರ್ಟ್ ಬೀಟ್ನ ಕೇಳಿಸ್ಬೇಕಂತಿದ್ದೀನಿ ಡಾಕ್ಟರ್. ಕ್ರೇಜಿ ಫೀಲಿಂಗ್. ಎಸ್, ಅಫ್ಕೋರ್ಸ್. ಆ ಹೃದಯದ ಬಡಿತ ಎಲ್ಲಿದೆ ಯಜಮಾನ್ರೇ? ಇದ್ರ ಒಳಗಿದೆ. ಇದನ್ ಜೋರಾಗಿ ಒತ್ತಿ ಯಾವಾಗ ಬೇಕಾದ್ರೂ ಕೇಳಿಸ್ಕೊ ನೈನಿ. ನನ್ನ ಹೃದಯದ ಬಡಿತ ನಿನಗೆ ಕೇಳಿಸುತ್ತೆ. ನಿಮ್ ಹೃದಯ ಬಡಿತ ಸಂಗೀತ ತರ ಕೇಳಿಸ್ತಿದೆ. ಅದರ ಶ್ರುತಿಯಲ್ಲಿ ಒಂದಾಗಿದ್ದೇನು ಅಂತ ಯೋಚನೆ ಮಾಡು, ನಿನಗೆ ಗೊತ್ತಾಗತ್ತೆ. ಅರ್ಥ ಆಯ್ತಾ ಯಜಮಾನ್ರು ಏನ್ ಹೇಳಿದ್ರು ಅಂತ? ಕರ್ಮ, ಏನು ಮಾಡಕ್ಕಾಗಲ್ಲ. ಅಬ್ಬಾ, ಅಮ್ಮ, ಅದೇನಿಟ್ಟಿದ್ದಾಳೋ ಬ್ಯಾಗಲ್ಲಿ? ಇದೇನ್ ಹಾಸಿ ನಮ್ಮ ಊರ್ಗ್ ಹೋಗ್ತಿದ್ಯಾ? ಪರಶುಮಾವ, ಇದು ನನ್ನ ಲಗೇಜ್ ಆಗಿದ್ದಿದ್ರೆ ನೀವ್ ಕೇಳೋ ಪ್ರಶ್ನೆಗೂ ಒಂದ್ ಅರ್ಥ ಇರ್ತಿತ್ತು. ನಿಂದಲ್ವಾ? ಮತ್ತಿನ್ಯಾರ್ದು? ಆ ಮುಳ್ಮಿನ್ ಜಾಸ್ಮಿನ್ದು. ಏ ಹಾಸ್, ಜಾಸ್ಮಿನ್ ಲಗೇಜನ್ನ ಇಲ್ಲಿಗೆ ಯಾಕೆ ತಗೊಂಡ್ ಬಂದಿದ್ಯಾ? ಅದೇನು ಅಂದ್ರೆ
ಏಯ್ ಏನಿದು ನನ್ನ ಲಗೇಜ್ ಯಾಕೆ ಇಲ್ಲಿ ಬಿಸಾಕಿದ್ಯಾ? ನೆನ್ನೆನೆ ಹೇಳಲಿಲ್ವಾ ನೀನ್ ಔಟ್ ಹೌಸ್ ಅಲ್ಲಿ ಇರ್ಬೇಕು ಅಂತ? ಮತ್ತೆ ನಯನಿ ಈ ಮನೆನೇ ಅವಳ್ದಾಗಿರ್ಬೇಕಾದ್ರೆ ಎಲ್ಲಿದ್ರೆ ಏನ್ ಮಾವ? ಅವಳೇನ್ ಕೊಂಡ್ಕೊಂಡಿದ್ದಾಳ? ಅವಳ್ದು ಹೇಗಾಗತ್ತೆ? ಅತ್ತೆ, ಆಸ್ತಿ ಎಲ್ಲ ಅವಳ ಹೆಸರು ಮೇಲೆ ಅಲ್ವಾ ಇರೋದು? ಅಗ್ರಿಮೆಂಟ್ ಪೇಪರ್ ಅಲ್ಲಿ ಏನ್ ಬರ್ದಿದ್ದಾರೆ ಅಂತ ಓದೋಕ್ ಕೂಡ ಬರಲ್ಲ ಅಂಥವಳಿಗೆ 100 ಕೋಟಿಗೆ ಬೆಲೆ ಬಾಳೋ ಆಸ್ತಿನ ಹೇಗ್ ಕೊಡಕ್ಕಾಗತ್ತೆ ವಿಶ್? ನೋಡು ಮಾಮ್, ವಿಶ್ ಕೂಡ ನೈನಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ. ನಾನು ನಿಜ ಹೇಳ್ತಿದ್ರೆ ಅಮೆರಿಕ ಅತ್ತೆ ಅರ್ಥನೇ ಮಾಡ್ಕೋತಿಲ್ಲ ಅಜ್ಜಿ. ನೀವಾದರೂ ಅರ್ಥ ಮಾಡ್ಕೋಬೇಕಲ್ವಾ ವಿಶಾಲ್? ಎ ಸಿಲ್ ಹುಟ್ಟಿ ಎ ಸಿಲ್ ಬೆಳೆದವಳು ನನ್ನ ತಂಗಿ ಔಟ್ ಹೌಸಲ್ಲಿ ಹೇಗಿರೋಕ್ಕಾಗತ್ತೆ ಹೇಳಿ? ಜಶ್ವಂತ್, ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ಹಿಂದು ಮುಂದು ಆಲೋಚನೆ ಮಾಡಿದೆ ಆವತ್ತು ಅಗ್ರಿಮೆಂಟ್ ಪೇಪರ್ಸ್ ಮೇಲೆ ಜಾಸ್ಮಿನ್ ಸೈನ್ ಮಾಡಿದ್ಲು. ಹಾಸ್ನಿ ಅತ್ಗೆ ಅಂತವರು ಮಾತಂದ್ರೆ ಮಾತು ಅಂತ ಫಿಕ್ಸ್ ಆಗಿಬಿಡ್ತಾರೆ. ನನ್ನ ರೂಮಲ್ಲಿ ನಾನಿದ್ರೆ ಏನ್ ಪ್ರಾಬ್ಲಮ್ ವಿಶಾಲ್? ಇವತ್ತಿಂದ ಆ ರೂಮಲ್ಲಿ ನಮ್ ನೈನಿ ಇರ್ತಾಳೆ. ಸರಿ, ಪರವಾಗಿಲ್ಲ, ಇಬ್ರು ಶೇರ್ ಮಾಡ್ಕೋತೀವಿ ಅಂತಂದ್ರೆ ಹೇಳು. ನೈನಿನ ರಿಕ್ವೆಸ್ಟ್ ಮಾಡ್ಕೋ, ಬೇಡ್ಕೋ ಇರ್ತೀನಿ ಅಂತ. ಕೈ ಮುಗಿದು ಕೇಳ್ಕೊಳ್ಳೋ ಅಷ್ಟು ಅವಶ್ಯಕತೆ ಇಲ್ಲ ಜಾಸ್ಮಿನ್ ಅಮ್ಮೋರೆ. ನಮ್ಮ ಜೊತೆನೇ ಇರ್ತೀನಿ ಅಂದರೆ ನನಗೆ ಸಂತೋಷನೇ. ವಿಶಾಲ್ ಜೊತೆ ಇರು ಅಂದ್ರೆ ಇರ್ತೀನಿ, ಆದರೆ ನಿನ್ನ ಜೊತೆ ಯಾಕೆ ಇರಬೇಕು? ಬೇಕು ಅಂತಲೇ ನನಗೆ ಇನ್ಸಲ್ಟ್ ಮಾಡ್ತಾ ಇದೆಯಲ್ವಾ? ನಿನ್ನ ವಿಷಯ ನೋಡ್ಕೋತೀನಿ. ಒಂದ್ಸಲ ರಿಕ್ವೆಸ್ಟ್ ಮಾಡಿ ನೋಡಮ್ಮ. ಮೊದಲೇ ಔಟ್ ಹೌಸಲ್ಲಿ ಸೊಳ್ಳೆಗಳು ಜಾಸ್ತಿ. ಹಾವುಗಳು ಬಂದು ಕಚ್ಚಿದ್ರು ಕೂಡ ನಾನು ಅಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅಲ್ಲೂ ಕೂಡ ಜಾಸ್ತಿ ದಿನ ಇರಲ್ಲ ಜಾಸ್ಮಿನ್. ಒಳ್ಳೆ ಮುಹೂರ್ತ ಏನಾದ್ರೂ ಬಂದ್ರೆ ಆಗ ನೀನ್ ಹೇಳ್ದಾಗೆ ಎಲ್ರೂ ಕೇಳ್ಬೇಕಾಗತ್ತೆ. ಸರಿ ಆಯ್ತು ನೈನಿ, ಔಟ್ ಹೌಸ್ ಬೀಗ ಕೊಡು. ಹಾಸಿನಮ್ಮ, ಏನಕ್ಕೆ ಹಾಗೆ ಮಾಡ್ದೆ? ಏನೂ ಇಲ್ಲ ಮಾವ, ಜಾಸ್ಮಿನ್ ಏನು ಬೇಡ್ಕೋತಿಲ್ಲ ಅಲ್ವಾ? ನಮ್ ನೈನಿ ಕೊಡ್ತಿರ್ಬೇಕಾದ್ರೆ ಜಾಸ್ಮಿನ್ ತಗೊಳ್ಳೋ ಪೊಸಿಷನ್ ಅಲ್ಲಿದ್ರೆ ಆಗ ಅವಳು ಬೇಡ್ಕೊಂಡಾಗತ್ತೆ ಅಲ್ವಾ? ಅದಕ್ಕೆ ಚೆನ್ನಾಗಿರುತ್ತೆ ಅಂತ ಹೀಗ್ ಮಾಡ್ದೆ. ಬೀಗ ಕೆಳಗ್ ಬಿದ್ದಿದೆ ಅಲ್ವಾ ಜಾಸ್ಮಿನ್, ನೀನೇ ಅದನ್ನ ಎತ್ಕೋ, ತಗೋ, ಅಷ್ಟೇ ಅಲ್ವಾ? ನಾನು ತಗೋತೀನಿ. ಬೇಡ ಜಶ್ವಂತ್, ಯಾರಿರ್ತಾರೋ ಅವರೇ ಕೀ ತಗೋಬೇಕು. ನಿನ್ ತಂಗಿ ಆದ್ರೂ ಸರಿ, ನೀನು ಔಟ್ ಹೌಸಲ್ಲಿ ಇರಲ್ವಲ್ಲ, ನಮ್ಮ ಮನೆಗೆ ಬಂದು ಹೋಗ್ತಿರ್ತೀಯ ಅಷ್ಟೇನೆ. ಗಂಡು ಹುಡುಗ ಅಲ್ವಾ, ಬೇಕಂದ್ರೆ ಹಾಲಲ್ಲೋ ಸೋಫಾ ಮೇಲೋ ಮಲ್ಕೊಂತಾನೆ. ಜೆಸ್ಸಿ,
ಟೇಕ್ ಇಟ್ ಈಸಿ. ಬೇಕು ಅಂತ ಕೀಸ್ನ ಕೆಳಗೆ ಬೀಳಿಸಿ ನನ್ನನ್ನು ಅವಮಾನಿಸ್ತಿದ್ದೀರಲ್ಲ, ನನ್ನ ಟೈಮ್ ಬಂದಾಗ ಹೇಗೆ ಆಟ ಆಡ್ತೀನಿ ಅಂತ ನೀವು ಗೆಸ್ಸು ಮಾಡೋಕ್ಕಾಗಲ್ಲ. ನೈನಿ, ನಿನ್ ಕಾಲ್ ಬೆರಳಿಗೆ ನೇಲ್ ಪಾಲಿಶ್ ಹಾಕೊಂಡಿಲ್ವಾ ನೀನು? ಇಲ್ಲ ಹಾಸಿನಿ ಅಕ್ಕ. ಅಯ್ಯೋ, ಜಾಸ್ಮಿನ್ ಹತ್ರ ತುಂಬಾ ಕಲರ್ಸ್, ತುಂಬಾ ಫ್ಲೇವರ್ಸ್ ಇದೆ. ಫ್ರೀ ಆಗಿದ್ದಾಗ ಬೇಕು ಅಂದ್ರೆ ಅವಳೇ ಬಂದು ಹಚ್ತಾಳೆ ನೇಲ್ ಪಾಲಿಶ್ ನಿನ್ ಕಾಲಿಗೆ.